MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH ಸ್ಫೋಟ ಆಗಬೇಕಲ್ಲ, ಬಂದು ಅಲ್ಲಿಗೆ ಬಿಡಬೇಕಲ್ಲ ಇವರು. ಇದೆಲ್ಲದರ ಜೊತೆಗೆ ಇನ್ನು ಮುಂದೆ ಯಾವುದೇ ರೀತಿ ಅವರು ಎದ್ದು ನಿಲ್ಲಬಾರದು. ಆ ಪರಿ ನಗರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬೇಕು. ಯಾರಿದ್ದಾರೆ ಈಗ ಇರಾನ್ ಕಡೆಗೆ? ಪ್ಲಾನ್ ಮಾಡುವಂಥವ್ರು ಯಾರು? ಉಡಾಯಿಸುವಂಥವ್ರು ಯಾರು? ಹೊಡೆಯುವಂಥವ್ರು ಯಾರು? ಅರಾಕ್, ಖೊಂಡಾಮ್ ನಗರ ನೋಡಿ. ಈಗ ಇರಾನ್ ರಾಜಧಾನಿ ಆಯಿತು ಟೆಹರಾನ್. ಈಗ ಮತ್ತೆರಡು ನಗರಗಳನ್ನು ಬಿಟ್ಟು ಹೊರಡಿ ಅಂತ ಜನ ಭಯದಿಂದ ಎದ್ನೋ ಬಿದ್ನೋ ಅಂತ ಓಡೋಗ್ತಾ ಇದ್ದಾರೆ. ಅರಾಕ್ ಮತ್ತೆ ಖೊಂಬಾಡ್ ಸಿಟಿಯಿಂದಲೂ ಕೂಡ ಶುರುವಾಗುತ್ತೆ ನೆಕ್ಸ್ಟ್. ಪ್ರಮುಖ ನಗರಗಳು. ಒಂದು ದೇಶ ಅಂದರೆ ಎಷ್ಟು ಪ್ರಮುಖ ನಗರಗಳಿರ್ತವೆ? ನಾವು ಭಾರತವನ್ನು ಕಲ್ಪಿಸ್ಕೊಳ್ಳೇಬಾರದು, ನಾವು ಚೀನಾವನ್ನು ಕಲ್ಪಿಸ್ಕೋಬಾರ್ದು, ಅಮೆರಿಕವನ್ನು ಕಲ್ಪಿಸ್ಕೋಬಾರ್ದು. ಇಂಥ ಸಂದರ್ಭದಲ್ಲಿ ಎಷ್ಟು ಇವ್ರ ಜನಸಂಖ್ಯೆ ಎಷ್ಟು? 9.5 ಕೋಟಿ. 9.5 ಕೋಟಿ ಜನಸಂಖ್ಯೆ. ಎಷ್ಟು ನಗರಗಳಲ್ಲಿರ್ತಾರೆ? ಅದು ಸಂಗತಿ. ಇಸ್ರೇಲ್ ನೋಡಿ, 98 ಲಕ್ಷ. 98 ಲಕ್ಷ ಜನ 9.5 ಕೋಟಿ ಜನಸಂಖ್ಯೆಯನ್ನು ಆಡಿಸ್ತಾರೆ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ ಹೆಂಗಿರುತ್ತೆ ಅಂತ. ಅಂದರೆ ಇಲ್ಲಿ ಸಂಖ್ಯೆ ಮುಖ್ಯ ಅಲ್ಲ. ಇಲ್ಲಿ ನಾನು ಹೇಳ್ತಾ ಇದ್ದೆ ಮೊನ್ನೆ ಒಂದು ಎಕ್ಸಾಂಪಲನ್ನು. ಇಸ್ರೇಲ್ನ ನೀವೇನಾದರೂ ಈ ಇರಾನ್ನ ಸೀಳ್ತಾ ಹೋದರೆ 75 ಇಸ್ರೇಲ್ನಷ್ಟು ರಾಷ್ಟ್ರಗಳನ್ನು ಮಾಡಿಬಿಡ್ಬೋದು. 75 ಅಷ್ಟಿದೆ. ಇದೆಲ್ಲದರ ನಡುವೆ ಭಾರತ ಶಾಂತಿ ಮಂತ್ರವನ್ನು ಜಪಿಸ್ತಾನೇ ಇದೆ. ಬೇಡ, ಯುದ್ಧ ಸಂಘರ್ಷಗಳಿಂದ ಯಾವುದೇ ಪ್ರಯೋಜನ ಆಗಲ್ಲ. ಕ್ರೊಯೇಷಿಯಾದ ಝಾಗ್ರೆಬ್ನಲ್ಲಿ ಪ್ರಧಾನಿ ಮೋದಿ ಹೇಳಿದ್ದಾರೆ, ಯುರೋಪ್ ಮತ್ತು ಏಷ್ಯಾದ ಹಲವು ದೇಶಗಳಲ್ಲಿ ಉದ್ವಿಗ್ನ ಸ್ಥಿತಿ ಇದೆ. ಯಾವ ದೇಶಗಳಿಗೂ ಕೂಡ ಯುದ್ಧ ಮಾಡಿ ಉಪಯೋಗ ಆಗಲ್ಲ. ಮಾತುಕತೆಯಿಂದ ಮಾತ್ರ ಪರಿಹಾರ ಸಿಗುತ್ತೆ. ರಾಜತಾಂತ್ರಿಕ ಮಾರ್ಗಗಳನ್ನು ಕಂಡುಕೊಳ್ಳಿ, ಸಮಸ್ಯೆ ಬಗೆಹರಿಸ್ಕೊಳ್ಳಿ. ಇದು ಮೋದಿ ಹೇಳ್ತಿರುವಂಥ ಮಾತು. ಒಂದು ಕಡೆಗೆ ಇರಾನ್ ಇಸ್ರೇಲ್ ಯುದ್ಧ ನಡೀತಿರುವಂಥ ಸಂದರ್ಭದಲ್ಲಿ, ಇನ್ನೊಂದು ಕಡೆಗೆ ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ನಿಲ್ಲದೇ ಇರುವಂಥ ಸಂದರ್ಭದಲ್ಲಿ ಮೋದಿಯವರ ಈ ಮಾತಿದೆಯಲ್ಲ, ಇದು ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಬರೀ ಯುದ್ಧ ಮಾಡ್ತಾ ಇದ್ದರೆ ಏನೂ ಮಾಡೋಕ್ಕಾಗಲ್ಲ, ಬರೀ ಸಂಘರ್ಷ ಮಾಡ್ತಾ ಇದ್ದರೆ ನಾವು ಬೆಳೆಯೋಕ್ಕಾಗಲ್ಲ. ಶಾಂತಿ ಮಂತ್ರ ಜಪಿಸೋಣ, ಒಂದಷ್ಟು ಮಾತುಕತೆ ಮಾಡೋಣ. ಮಾತುಕತೆಯಿಂದ ಬಗೆಹರಿದಿರುವಂಥ ಸಂಗತಿಗಳು ಯಾವುದೂ ಇಲ್ಲ ಅಂತ. ಆದರೆ ಯಾವ ರಾಷ್ಟ್ರಗಳು ಕೇಳುವಂಥ ಸ್ಥಿತಿಲಿದ್ದಾವೆ? ನಮ್ಮ ಪಕ್ಕದಲ್ಲೇ ಒಂದು ಪಾಪಿ ರಾಷ್ಟ್ರ ಇದೆ, ಪಾಕಿಸ್ತಾನ ಅಂತ ಅದರ ಹೆಸರು. ಅದಕ್ಕೆ ನೀವು ಏನಾದರೂ ಹೇಳಿ, ಅದು ತಿರ್ಗಾ ಮುರುಗಾ ಕಾಲ್ಕರ್ ಜಗಳಕ್ಕೆ ಬರೋದೇನೇನೆ. ಅದಕ್ಕೆ ಸೊಂಟ ಮುರಿಯೋದೊಂದೇ ಪರಿಹಾರ, ಹೆಣ ಎತ್ತದೊಂದೇ ಪರಿಹಾರ. ಏನು ಮಾಡ್ತೀರಿ? ಇಲ್ಲಿ ಬಂದಿರುವಂಥ ಸಮಸ್ಯೆ ಏನು ಅಂತಂತಂದರೆ, ಅಮೇರಿಕಾ ಒಂದು ಸರಿ ಎಂಟ್ರಿ ಕೊಡ್ತು ಅಂತಂದರೆ ಯುದ್ಧದ ಭೀಕರತೆ ಇದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟಕ್ಕೆ ಹೋಗ್ಬಿಡುತ್ತೆ. ಅದರ ಪರಿಣಾಮವೇ ದೊಡ್ಡದಿರುತ್ತೆ. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಸೇನೆಯನ್ನು ನಿಯೋಜಿಸಿದೆ ಅಮೆರಿಕ. ಫೈಟರ್ ಜೆಟ್ಗಳು, ಟ್ಯಾಂಕ್ಗಳು, ಯುದ್ಧ ನೌಕೆಗಳು. ಇರಾನ್ ಮೇಲೆ ಸಂಪೂರ್ಣ ಕಂಟ್ರೋಲ್ ಇದೆ ಅಂತ ಅಮೆರಿಕ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಮೊನ್ನೆ ಇಸ್ರೇಲ್ ಘೋಷಣೆ ಮಾಡಿದ್ದು, ಇರಾನ್ನ ವಾಯು ಪ್ರದೇಶ ಅದು ನಮ್ಮ ಸೊತ್ತಾಗಿದೆ, ನಮ್ಮ ಹಿಡಿತದಲ್ಲಿದೆ, ಹುಷಾರ್. ಅಂದ್ರೆ ಸುಲಭವಾಗಿ ನಿಮ್ಮ ಯಾವುದೇ ವಿಮಾನಗಳು ಹಾರಾಡಂಗಿಲ್ಲ, ನೀವು ಯಾವುದೇ ಕ್ಷಿಪಣಿಗಳನ್ನು ಹಾರಿಸಂಗಿಲ್ಲ ಅಂತ. ಬಹಳ ನನಗೆ ಅಚ್ಚರಿ ಆಗುವಂಥದ್ದು ಏನು ಅಂದರೆ, ಯುದ್ಧದ ಸಂದರ್ಭದಲ್ಲಿ ಒಂದು ದೇಶ ಇನ್ನೊಂದು ದೇಶದ ನಡುವೆ ಇರುವಂಥ ಅಂತರ ನೋಡಿ ಎಷ್ಟರ ಮಟ್ಟಿಗಿದೆ ಅಂತ. ಅಂತರ 1,000 ಕಿಲೋಮೀಟರ್. 1,000 ಕಿಲೋಮೀಟರ್. 1,000 ಕಿಲೋಮೀಟರ್ ಹಿಂದ್ಗಡೆ ಇರುವಂಥ ಒಂದು ದೇಶ ಇನ್ನೊಂದು ದೊಡ್ಡ ದೇಶದ ಮೇಲೆ ಯುದ್ಧ ಮಾಡುತ್ತೆ ಅಂತಂದರೆ ಹೇಗೆ ಸಾಧ್ಯ ಅದು? ನಾನು ಹೇಳ್ತಾ ಇದ್ದೆ, 98 ಲಕ್ಷ ಜನ ಇಸ್ರೇಲ್ನಲ್ಲಿರುವಂಥ ಜನಸಂಖ್ಯೆ, 9.5 ಕೋಟಿ ಜನ ಇರಾನ್ನಲ್ಲಿರುವಂಥ ಜನಸಂಖ್ಯೆ ಅದು. ಅಂದರೆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಈ ಜನಸಂಖ್ಯೆ ಅನ್ನುವಂಥದ್ದು ವರ್ಕೌಟ್ ಆಗಲ್ಲ ಅನ್ನುವಂಥದ್ದು ಸಾಬೀತಾಗಿರುವಂಥ ಸಂಗತಿ ನಂಬರ್ 1. ನಂಬರ್ 2, ನೀವು ಇಸ್ರೇಲ್ನಂಥ 75 ರಾಷ್ಟ್ರಗಳನ್ನು ಸೇರಿಸಿದರೆ ಒಂದು ರಾಷ್ಟ್ರ ಆಗುತ್ತೆ, ಅದು ಇರಾನ್. ನಾನು ಹೇಳ್ತಾ ಇದ್ದೆ,
ಅತ್ಯಂತ ಭೀಕರವಾದಂಥ ಬಾಂಬ್ಗಳಿವೆ. ಅದರಲ್ಲೊಂದು B2 ಅನ್ನುವಂಥ ಬಾಂಬ್. ಎಷ್ಟರ ಮಟ್ಟಿಗಿದು ಅಂತಂದರೆ 300 ಅಡಿ ಆಳಕ್ಕೆ ಹೋಗಿ ಸಿಡಿಯುತ್ತೆ. ವಿಶ್ವದ ಅತ್ಯಂತ ಶಕ್ತಿಶಾಲಿ ಬಾಂಬ್. ಈ ಫೋರ್ಡೋ ಘಟಕ ಏನಿದೆಯಲ್ಲ ಅದನ್ನು ಟಾರ್ಗೆಟ್ ಮಾಡಿ 30,000 kg ತೂಕದ ಬಾಂಬ್. 30,000 kg. ಜಗತ್ತಿನಲ್ಲಿ ಅಮೆರಿಕದಲ್ಲಿ ಮಾತ್ರ ಇಂಥದ್ದೊಂದು ಬಾಂಬ್ ಇದೆ. ಜಗತ್ತಿನಲ್ಲೇ ನೀವು ಎಂಥ ಬಂಕರ್ ಆದರೂ ಆಗಿರಲಿ, ಎಷ್ಟು ಕೆಳಗಡೆ ಆದರೂ ಆಗಿರಲಿ, ಹೋಗಿ ಸಿಡಿಯುತ್ತೆ. 300 ಅಡಿ ಆಳಕ್ಕೆ ಹೋಯಿತು ಅಂತಂದರೆ ನೀವು ಅಂದ್ಕೊಳ್ಳಿ, 10 ಮನೆಗಳಿರುವಂಥ ಒಂದು ಅಪಾರ್ಟ್ಮೆಂಟ್. ಅಂಥ 3 ಅಪಾರ್ಟ್ಮೆಂಟ್ಗಳ ಕೆಳಗಡೆಗೆ, ಭೂಮಿಯ ಕೆಳಗಡೆಗೆ, ಇಷ್ಟು ಆಳದಲ್ಲಿ, 300 ಅಡಿ ಆಳದಲ್ಲಿ, ಅಲ್ಲಿ ಇದೆಲ್ಲವೂ ಕೂಡ ಈ ಸಂಸ್ಕರಣಾ ಘಟಕಗಳಿರ್ತವೆ. ಯುರೇನಿಯಮನ್ನು ಯಾವ ರೀತಿ ಸಂಸ್ಕರಣೆ ಮಾಡಬೇಕು, ಏನು ಎತ್ತ, ಅದೇನಾದರೂ 90% ಲೆವೆಲ್ಲಿ ಬಂತು ಅಂತಂತಂದರೆ ಆ ದೇಶ ಗೆಲ್ತು ಅಂತ ಅರ್ಥ. ಆ ದೇಶ ಎಂಥ ಶಸ್ತ್ರಾಸ್ತ್ರಗಳನ್ನು ಬೇಕಾದರೂ ನಾವು ಮಾಡ್ತೀವಿ ಅಂದರೆ ಅಣುಬಾಂಬ್ಗಳನ್ನು ಮಾಡುವಂಥ ಒಂದು ಶಕ್ತಿ ಪಡೆದು ಬಿಡುತ್ತೆ. ಇರಾನ್ ಹತ್ತತ್ರಕ್ಕೆ ಬರ್ತಾ ಇತ್ತು, ಅದನ್ನು ಇಸ್ರೇಲ್ ಗಮನಿಸ್ತಾ ಇತ್ತು. ಇನ್ನು ಇರಾನ್ನ 40 ಸ್ಥಳಗಳಲ್ಲಿ ಇಸ್ರೇಲ್ ವೈಮಾನಿಕ ದಾಳಿ ಮಾಡಿದೆ. 240ಕ್ಕೂ ಹೆಚ್ಚು ಇರಾನ್ ಜನ ಸಾವನ್ನಪ್ಪಿದ್ದಾರೆ. ಇರಾನ್ನ 5 ಹೆಲಿಕಾಪ್ಟರ್ಗಳು ಧ್ವಂಸಗೊಂಡಿವೆ. ಒಂದು ರಾಷ್ಟ್ರವನ್ನು ಹೆಂಗೆ ಬಗ್ಗು ಬಡಿಯುತ್ತೆ ನೋಡಿ ಇನ್ನೊಂದು ರಾಷ್ಟ್ರ. ಎಲ್ಲಿ ನೋಡೋದ್ರಲ್ಲಿ ಬೆಂಕಿಯ ಜ್ವಾಲೆಗಳು ಹೇಳ್ತಾ ಇವೆ. ಎಲ್ಲಿ ನೋಡೋದ್ರಲ್ಲಿ ನಾವು ತೋರಿಸ್ತಾ ಇದ್ದೀವಿ ನೋಡಿ. ಕ್ಷಿಪಣಿಗಳು ಬಂದು ಬೀಳ್ತಿರುವಂಥ ರೀತಿ, ಬೆಂಕಿ ಹತ್ಕೊಂಡಿರುವಂಥ ಬಗೆ. ಇಲ್ಲಿ ತನಕ 240ಕ್ಕೂ ಹೆಚ್ಚು ಜನ ಇರಾನಿಯನ್ನರು ಮೃತಪಟ್ಟಿದ್ದಾರೆ. ಈ ಸಂಖ್ಯೆ ಸುಮ್ಮನೆ ಸಂಖ್ಯೆ ಇದು. ಮೊನ್ನೆ ಫ್ಲೈಟ್ ಬಿತ್ತು, ಏನಾಯಿತು ಅಂತ ನೋಡಿದ್ದೀರಿ. ಅಲ್ಲೂ ಕೂಡ ಇದೇ ರೀತಿ ಬೆಂಕಿ ಹೊತ್ಕೊಂಡಿತ್ತು. ಒಂದು ಆಕ್ಸಿಡೆಂಟ್ ಆದರೆ 2 ಜನ ಸಾಯ್ತಾರೆ ನೋಡ್ತೀವಿ ನಾವು. ಯುದ್ಧ ಇನ್ನೂ ತೀವ್ರ ಮಟ್ಟಕ್ಕೆ ಹೋಗುವಂಥ ಎಲ್ಲ ಸಾಧ್ಯತೆಗಳಿದೆ. 20 ಇರಾನ್ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡ್ತಾ ಇದೆ. ನನಗನ್ಸುತ್ತೆ ಅಂಗೈನ ಗೆರೆಗಳ ರೀತಿನಲ್ಲಿ ಪೂರ್ತಿ ಇರಾನ್ನ ಭೂಪಡೆ ಇರಂಗೆ ಕಾಣುತ್ತೆ ಇಸ್ರೇಲ್ ಹತ್ರ. ಎಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನಾವು ನುಗ್ಗು ಹೊಡಿತೀವಿ ಅಂತ. ಒಂದು ದೇಶ ಅದು ಎಷ್ಟರ ಮಟ್ಟಿಗೆ ತಾಕತ್ತಿರಬೇಕು ಆ ದೇಶಕ್ಕೆ ಅಂತ, ಇನ್ನೆಂಥ ಧೀಶಕ್ತಿ ಇರಬೇಕು ಅಂತೇಳಿ ಅಂತ. ಯಾರನ್ನು ಬೇಕಾದರೂ ಹೊಡಿತೀವಿ, ಯಾರನ್ನು ಬೇಕಾದರೂ ಉಡಾಯಿಸ್ತೀವಿ. ಒಂದಕ್ಕೆ ಸರಿ ಏನಾದರೂ ಕಣ್ಣಿಟ್ಟುಬಿಟ್ರೆ ಮುಗೀತು. ಒಂದು ಸರಿ ಒಂದು ದೇಶ ಕಣ್ಣಿಟ್ಟುಬಿಡ್ತು ಅಂದರೆ ಅದು ಪುಟ್ಟ ರಾಷ್ಟ್ರ. 98 ಲಕ್ಷ ಜನ ಇರುವಂಥ ಪುಟ್ಟ ರಾಷ್ಟ್ರ ಇಡೀ ಇವತ್ತು ಆ ಪೂರ್ತಿ ಆ ಪ್ರದೇಶವನ್ನು ಅಲುಗಾಡಿಸುತ್ತೆ ಅಂತಂದರೆ ಏನರ್ಥ ಇದು? ಅದೆಂಥ ಶಕ್ತಿ ಇರಬೇಕು, ಅದೆಂಥ ಧೀಶಕ್ತಿ ಇರಬೇಕು. ಅವ್ರಿಗೆ ಗೊತ್ತು, ಈ ನೆಲವನ್ನು ನಾವು ಕಳ್ಕೊಂಡ್ರೆ ಜೀವಮಾನದಲ್ಲಿ ನಮಗಿನ್ಯಾರೂ ಕೂಡ ನೆಲ ಕೊಡಲ್ಲ, ಅತಂತ್ರರಾಗ್ಬಿಡ್ತೀವಿ ಅಂತ. ಹೀಗಾಗಿಯೇ ಅಲ್ಲಿನ ಪ್ರತಿ ಪ್ರಜೆ ಸೇನೆಯಲ್ಲಿ ಸೇವೆ ಮಾಡಬೇಕು. ಆವಾಗ ಯುದ್ಧ ಆಗ್ತಿರುವಂಥ ಸಂದರ್ಭದಲ್ಲಿ ಎಷ್ಟು ಕೊಡಿದ್ರಿ, ಎಷ್ಟು ನಮ್ಮ ವಿಮಾನಗಳು ಬಿದ್ದು, ನಿಮ್ಮ ವಿಮಾನಗಳು ಬಿದ್ದು, 8 ಜನ ಸತ್ತರು, ಏನಾಯಿತು ಏನು ಲೆಕ್ಕ ಕೇಳಲ್ಲ. ಆವಾಗ ನಮ್ಮಲ್ಲಿ ಮಾಡ್ತಾರೆ ನೋಡಿ, ವಿಪಕ್ಷಗಳು ಕೇಳ್ತಾನೇ ಇವೆ. ಹಾಗೆಲ್ಲ ಆಗಲ್ಲ. ಯಾಕಂತ ದೇಶದ ಜನರೇ ಅದರಲ್ಲಿ ಇನ್ವಾಲ್ವ್ ಆಗಿಬಿಟ್ರೆ ದೇಶ ರಕ್ಷಣೆ ಮೊದಲ ಆದ್ಯತೆ ಆಗಿಬಿಡುತ್ತೆ. ಮಾತೃಭೂಮಿಯ ರಕ್ಷಣೆ ಅದನ್ನು ಇಸ್ರೇಲ್ ಮಾಡ್ತಾ ಇದೆ. ಇಸ್ರೇಲ್ ಮಾಡಿದ್ದೆಲ್ಲ ಸರಿ ಅಂತ ಅಲ್ಲ, ಆದರೆ ತಾನು ಉಳಿಬೇಕು ಅಂತಂದ್ರೆ ಅವರು ಯಾರನ್ನು ಬೇಕಾದರೂ ಉಡಾಯಿಸ್ತಾರೆ, ಯಾರ ಬಗ್ಗೆ ಬೇಕಾದರೂ ಪ್ಲಾನ್ ಮಾಡ್ತಾರೆ. ಇದು ಇಸ್ರೇಲ್ನ ಒಂದು ಶಕ್ತಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH